ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. बोलो भगवान शिरडी सद्गुरु साईनाथ महाराज की जय. बोलो भगवान शिरडी सद्गुरु साईनाथ महाराज की. बोलो भगवान शिरडी सद्गुरु साईनाथ महाराज की. ಇವತ್ತಿನ ಈ ಶುಭ ದಿನ ನಾವು ನೀವೆಲ್ಲರೂ ಸೇರಿ ಸಾಮೂಹಿಕವಾಗಿ ಆಚರಣೆ ಮಾಡಿರ್ತಕ್ಕಂತಹ ಶ್ರೀ ಸತ್ಯಸಾಯಿ ವಿಶೇಷವಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಅನುಷ್ಠಾನವನ್ನು ಶರವಣ ಚಾರಿಟೇಬಲ್ ಟ್ರಸ್ಟಿಂದ ಬಹಳ ಅರ್ಥಗರ್ಭಿತವಾಗಿ ಕಳೆದ 9 ವರ್ಷಗಳಿಂದ ಆಯೋಜನೆ ಮಾಡುತ್ತಿದ್ದಾರೆ. ಹಾಗೆ ಭಕ್ತ ಸಾಗರವು ಹಾಗೆ ಹರಿದು ಬರುತ್ತಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಹಿತ ಸಿದ್ಧಿಸ್ಕೊಳ್ಬಹುದು. ಅಷ್ಟಸಿದ್ಧಿಗಳನ್ನು ಸಿದ್ಧಿಸ್ಕೊಂಡ್ರೂ ಸಹಿತ ಕೊನೆಗೊಮ್ಮೆ ಬೇಕಾಗಿರ್ತಕ್ಕಂಥದ್ದು ಮುಕ್ತಿ ಮಾರ್ಗ. ಆ ಮುಕ್ತಿ ಮಾರ್ಗದ ಪಥ ಎಲ್ಲಿ ಸಿಗುತ್ತೆ ಅಂದರೆ ಅದು ಗುರುವಿನ ಸಾನ್ನಿಧ್ಯದಲ್ಲಿ ಮಾತ್ರ ಸಿಗುತ್ತೆ. ಗುರುವಿನ ಗುಲಾಮನಾಗುವವರೆಗೂ ಸಿಗೋದು ಕಾರಣ ಮುಕುತಿ. ಎಷ್ಟು ಅರ್ಥಗರ್ಭಿತವಾಗಿದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ವಿಶೇಷವಾಗಿ ತಾವೆಲ್ಲರೂ ಸಹಿತ ಆಗಮಿಸಿ ಸಾಮೂಹಿಕವಾದಂತಹ ಸತ್ಯನಾರಾಯಣ ಸ್ವಾಮಿನ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದ್ದೀರಿ. ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯಲ್ಲೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಚರಿತ್ರೆಯಲ್ಲೂ ನೀವು ಎಲ್ಲಿಂದ ಎಲ್ಲೇ ಯಾವುದೇ ಧರ್ಮದ ಒಂದು ವ್ರತಾಚರಣೆಯಲ್ಲೂ ತೆಗೆದುಕೊಂಡರೂ ನ್ಯಾಯಬದ್ಧವಾದಂತಹ ಧರ್ಮದ ಸಂದೇಶಗಳನ್ನು, ಧರ್ಮ ಮಾರ್ಗದಲ್ಲಿ ನಾವಿದ್ದರೆ ನಮಗೇನೆಲ್ಲ ಲಾಭ ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ವ್ರತಾನುಷ್ಠಾನದಲ್ಲೂ ಸಹಿತ ಬಂದು ಹೋಗ್ತಕ್ಕಂಥ ಕಾಲ್ಪನಿಕವಾದಂಥ ಕಥೆಗಳೇನಿದೆ ಅವೆಲ್ಲವೂ ಸಹಿತ ಜೀವನದಲ್ಲಿ ನಾವು ಸರಿತಿದ್ದುಕೊಳ್ಳಬೇಕಾದಂಥ ಸುಂದರವಾದ ಕ್ಷಣಗಳು. ಒಬ್ಬ ಕಾಷ್ಟಾಗ್ರಹಿ ಕಟ್ಟಿಗೆ ಮಾರತಕ್ಕಂತಹ ವ್ಯಕ್ತಿ ಓರ್ವ ಬ್ರಾಹ್ಮಣನ ಮನೆ ಮುಂದೆ ನಡೆದಂತಹ ಆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ತದೇಕ ಚಿತ್ತದಿಂದ ನೋಡಿ ತನ್ನ ಜನ್ಮದಾರಭ್ಯರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಆಗಬೇಕು ಅಂಥೇಳಿ, ಅಯ್ಯ ನೀನು ಮಾಡ್ತಿರ್ತಕ್ಕಂತಹ ಆ ಅನುಷ್ಠಾನವಾದರೂ ಯಾವುದು, ಯಾವ ಅನುಷ್ಠಾನವನ್ನು ತಾನು ಮಾಡ್ತಾ ಇದೆಯಾ, ಆ ಅನುಷ್ಠಾನದ ಬಗ್ಗೆ ಸವಿಸ್ತಾರವಾಗಿ ಸ್ವಲ್ಪ ತಿಳಿಸಿದ್ರೆ ನಾನು ಸಹಿತ ಭಗವಂತನ ಪ್ರಾರ್ಥಿಸ್ತೀನಪ್ಪ ಅಂತ ಹೇಳಿ ಕೇಳಿದಾಗ ಆ ಬ್ರಾಹ್ಮಣ ಕಟ್ಟಿಗೆ ಮಾರತಕ್ಕಂತಹ ಕಾಷ್ಟಾಗ್ರಹಿಗೆ ಸಂಪೂರ್ಣವಾದಂಥ ರೀತಿ ಸತ್ಯನಾರಾಯಣ ಸ್ವಾಮಿ ವ್ರತಾನುಷ್ಠಾನವನ್ನು ತಿಳಿಸ್ತಾನೆ. ತನ್ನ ಪ್ರತಿನಿತ್ಯದ ಕಾಯಕದಲ್ಲೂ ಅವತ್ತಿಗೂ ಬಂದಂತಹ ಮೌಲ್ಯದಿಂದ ಚಿಕ್ಕದಾಗಿ ಚೊಟಕಾಗಿ ತನ್ನ ವಾಸ್ತುಗೃಹದಲ್ಲಿ ತನ್ನ ಪರಿವಾರದ ಸಮೇತ ಸತ್ಯನಾರಾಯಣ ಸ್ವಾಮಿ ಅನುಷ್ಠಾನವನ್ನು ಮಾಡ್ತಾನೆ. ಅದು ಒಂದು ಭಾಗ ಆಯಿತು. ಹಾಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಸಹಿತ ಈ ವಟವೃಕ್ಷದ ತಳಭಾಗದಲ್ಲಿ ಮುದ್ದು ಕೃಷ್ಣ ಬಾಲಕೃಷ್ಣ ಇದ್ದಾನೆ. ಆದರೂ ವಟವೃಕ್ಷದಲ್ಲೂ ಸಹಿತ ಪಿಂಡ ಪ್ರದಾನವನ್ನು ಮಾಡ್ಬೋದು. ಹಿರಿಯರಿಗೆ ಅಗಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷವನ್ನು ಕೊಡಬಹುದು. ಅಂತಹ ಮೋಕ್ಷ ಸಿಗತಕ್ಕಂಥ ಸ್ಥಳ ಗಯಾಕ್ಷೇತ್ರ. ಗಯಾಕ್ಷೇತ್ರದಲ್ಲಿ ಹಿಂದೆ ಸೀತಾಮಾತೆ ದಶರಥ ಮಹಾರಾಜರಿಗೆ ಪಿಂಡವನ್ನು ಕೊಟ್ಟಂಥ ಸ್ಥಳ. ಆ ಪಿಂಡವನ್ನು ಕೊಟ್ಟಾಗ ನೋಡಿರ್ತಕ್ಕಂತಹ 3 ಸಾಕ್ಷಿಗಳು. ಒಂದು ಸಾಕ್ಷಿ ವಟವೃಕ್ಷ, ಮತ್ತೊಂದು ಸಾಕ್ಷಿ ಹರಿಯುವ ನದಿ, ಮತ್ತೊಂದು ಸಾಕ್ಷಿ ಗೋಮಾತೆ. ಏನೇ ಆದರೂ ಭಾಳಷ್ಟು ಅರ್ಥಗರ್ಭಿತವಾಗಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಪಕ್ಷಮಾಸ ಆಗಲಿ ಶ್ರಾದ್ದವಾಗಲಿ, ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದೇ ಗಯಾ ಶ್ರಾದ್ದ ಅಂತ. ಅಂದರೆ ನಾವು ಶ್ರಾದ್ದ ಮಾಡುವಾಗಲೂ ಸಹಿತ ತಿಥಿ ಆಚರಣೆ ಮಾಡುವಾಗಲೂ ಗಯಾನಲ್ಲೇ ಶ್ರಾದ್ದ ಮಾಡ್ತಾ ಇದ್ದೀವಿ, ಗಯಾಲೇ ತಿಥಿ ಮಾಡ್ತಾ ಇದ್ದೀವಿ ಅಂತ ಮಂತ್ರ ಭಾಗದಲ್ಲಿ ಬರುತ್ತೆ. ಆದರೆ ನಾವು ಇವತ್ತಿನ ದಿವಸ ಸಾಕ್ಷಾತ್ ಗಯಾ ಕ್ಷೇತ್ರದಲ್ಲೇ ಇದ್ದೀವಿ. ಈ ಒಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿ, ಸಂಪೂರ್ಣವಾದಂಥ ದರ್ಶನವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಇವತ್ತಿನ ಈ ಮಹಾ ಸುಯೋಗ. श्रीमन्नारायण नारायण हरि हरि. श्रीमन्नारायण नारायण हरि हरि. हरि ओम नमो
ಇವತ್ತಿನ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ವಟವೃಕ್ಷ, ಈ ಆಲದ ಎಲೆ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ಇದರ ಮೇಲೆ ಮಲಗಿರ್ತಾನಂತೆ. ಅದರಿಂದ ಈ ಒಂದು ವಟವೃಕ್ಷದ ತಳಭಾಗದಲ್ಲೂ ಪಿಂಡ ಪ್ರದಾನವನ್ನು ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟಾರ್ಥಗಳ ಸಿದ್ಧಿ ನಾನು ಪ್ರತ್ಯೇಕವಾದಂಥ ರೀತಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು, ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ನೆಮ್ಮದಿಯುತವಾಗಿರಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಅಂತ ವಟವೃಕ್ಷದ ಬಳಿ ಭಗವಂತನ ನಾನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಕೃಷ್ಣಂ ಮುಂದೆ ಜಗದ್ಗುರು. ಹಾಗೆ ಗುರುವಿಗೆ ಗುರುವಾಗಿರ್ತಕ್ಕಂತಹ ಕೃಷ್ಣ ಭಗವಾನನು ಸಹಿತ ಈ ವಟವೃಕ್ಷದಲ್ಲಿ ಈ ಎಲೆಯ ಮೇಲೆ ಬಾಲಕೃಷ್ಣ ಮಲಗಿರೋದ್ರಿಂದ ಈ ಕೃಷ್ಣನ ಸಾನ್ನಿಧ್ಯದಲ್ಲಿ ರಾಜ್ಯದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಲೌಕಿಕದಲ್ಲಿ ಯಾರೂ ಏನಾದರೂ ತಪ್ಪು ಮಾಡದೆ ರಾಜಕೀಯದವರು 2 ಕೈ ಕಟ್ಟೋ ಅಧಿಕಾರ ಇದೆ. ಇಲ್ಲಿ ಬ್ರಹ್ಮ ಇವರಿಗೆ 4 ಕೈ ಕಟ್ಟೋ ಅಧಿಕಾರ ಕೊಟ್ಟಿದ್ದಾರೆ. ಇಲ್ಲಿ ಗಯಾಶ್ರಾದ್ದವನ್ನು ದಂಪತಿ ಸಮೇತವಾಗಿ ಆಗಬೇಕು ಅಂತ ಪದ್ಧತಿ ಬರೆದಿರೋದು. ಯಾಕಂದರೆ ಇದು ಯಜ್ಞದ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಿತೃದಂಡಿಂದ ವಿಮುಕ್ತಿ ಆಗೋಕ್ಕೋಸ್ಕರನೇ ಗಯಾಶ್ರಾದ್ದವನ್ನು ಮಾಡ್ತಾರೆ. ಇದು ಲಾಸ್ಟ್ನಲ್ಲಿ ಬೆನ್ನು ತಟ್ಟೋದು ಏನಂದರೆ ಪಿತೃದಂಡದಿಂದ ನಿಮಗೆ ವಿಮುಕ್ತಿ ಆಯಿತು ಅಂತ ಹೇಳೋದು. ಇದೇ ಇರೋದು ಗಯಾಶ್ರಾದ್ದ ಒಂದು ಸಂಪೂರ್ಣತೆ. जपो नारायण नारायण हरि हरि, जपो नारायण नारायण हरि हरि, भजो नारायण नारायण हरि हरि, भजो नारायण नारायण हरि हरि, जय जय नारायण नारायण हरि हरि, जय जय श्रीमन्नारायण नारायण हरि हरि, श्रीमन्नारायण नारायण हरि हरि, तेरी लीला सबसे न्यारी न्यारी हरि हरि, तेरी लीला सबसे न्यारी न्यारी हरि हरि, श्रीमन्नारायण नारायण हरि हरि, ವಿಷ್ಣುಪಾದದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಿಂಡ ಪ್ರದಾನ, ಪಕ್ಷ ಮಾಸದಲ್ಲಿ ವಿಷ್ಣುಪಾದವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಮೊದಲನೇದಾಗಿ ಫಲ್ಗು ನದಿಯ ಅನುಷ್ಠಾನ, ಅಂದರೆ ಫಲ್ಗು ನದಿಗೆ ಸೇರ್ತಕ್ಕಂಥ ಪಿಂಡ ಪ್ರದಾನ ಆಯಿತು. ಎರಡನೇದಾಗಿ ವಿಷ್ಣುಪಾದದ ಪೂಜೆ ಈಗ ನಾವು ಹೊರಡ್ತಾ ಇದ್ದೀವಿ. ಇನ್ನು ಇದಾದ ನಂತರ ವಟವೃಕ್ಷ, ವಿಷ್ಣುಪಾದ ಜೊತೆಗೆ ಫಲ್ಗು ನದಿ, ಈ 3 ಕ್ಷೇತ್ರಗಳಲ್ಲೂ ಸಹಿತ ಪಿಂಡ ಪ್ರದಾನ ಮಾಡಬೇಕು. ಬನ್ನಿ ವಿಷ್ಣುಪಾದವನ್ನು ದರ್ಶನ ಮಾಡೋಣ, ಪಿಂಡ ಪ್ರದಾನವನ್ನು ಮಾಡೋಣ.